ವೀಕ್ಷಕರಿಗೆ ನನ್ನ ನಮಸ್ತೆಗಳು. ನಾವು ಕಳೆದ ವಿಡಿಯೋದಲ್ಲಿ ಈ ಸ್ಟ್ರೆಸ್ ಬಗ್ಗೆ ಒಂದಷ್ಟು ವಿಚಾರಗಳನ್ನು ಮಾತಾಡಿದ್ವಿ. ಅದರ ಲಕ್ಷಣಗಳು, ಅದರಿಂದ ಆಗ್ತಕ್ಕಂತಹ ಒಂದು ರೋಗಗಳು, ಇದ್ರ ಬಗ್ಗೆ ಎಲ್ಲ ಚಿಂತನೆಗಳನ್ನ ಮಾಡಿದ್ವಿ. ಇವತ್ತು ಮಾನಸಿಕ ಒತ್ತಡದ ಬಗ್ಗೆ ಒಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಕೆಲವೊಂದಷ್ಟು ಟಿಪ್ಸ್ಗಳನ್ನ ನಾನಿಲ್ಲಿ ಹೇಳ್ತಾ ಹೋಗ್ತೀನಿ. ಅದು ಈ ಒತ್ತಡವನ್ನು ಯಾವ ರೀತಿ ನಿಭಾಯಿಸಬೇಕು ಅಂತಕ್ಕಂಥದ್ದನ್ನು ಸ್ವಲ್ಪ ತಿಳ್ಕೊಳ್ತಾ ಪ್ರಯತ್ನ ಮಾಡೋಣ. ಮೊದಲನೇ ಟಿಪ್ಸ್ ಏನಪ್ಪ ಅಂತಂದರೆ, ನಮ್ಮ ದಿನಚರ್ಯವನ್ನು ಸರಿಯಾದ ರೀತಿಯಲ್ಲಿ ರೂಪಿಸ್ಬೇಕು. ನಾನು ಈ ಕೆಲಸ ಮಾಡಾದ್ಮೇಲೆ ಈ ಕೆಲಸ ಮಾಡ್ತೀನಿ, ಈ ಕೆಲಸ ಮಾಡಾದ್ಮೇಲೆ ಇದನ್ನು ಮಾಡ್ತೀನಿ. ಸೊ ಬೆಳಗ್ಗೆ ಎದ್ದಾಗಲಿಂದ ರಾತ್ರಿ ಮಲಗೋವರೆಗೂ ನಾನು ಈ ರೀತಿ ಕೆಲಸಗಳನ್ನು ಮಾಡಬೇಕು, ಇಂತಿಂಥ ಕೆಲಸಗಳನ್ನು ಮಾಡಬೇಕು ಅಂತ ಒಂದು ದಿನಚರ್ಯವನ್ನು ರೂಢಿಸ್ಕೋಬೇಕು. ಈ ರೀತಿ ದಿನಚರ್ಯವನ್ನು ರೂಢಿಸ್ಕೊಳ್ಳೋದ್ರ ಮೂಲಕ ಸಮಯವನ್ನು ಸರಿಯಾದ ರೀತಿಯಲ್ಲಿ ಮ್ಯಾನೇಜ್ ಮಾಡ್ಬೋದು. ಅಂದರೆ ಅದನ್ನು ಸರಿಯಾದ ರೀತಿಯಲ್ಲಿ ಸದುಪಯೋಗ ಪಡಿಸ್ಕೋಬೋದು. ಈಗ ನಾವು ಯಾವ ರೀತಿ ಸದುಪಯೋಗ ಪಡಿಸ್ಕೋಬೇಕು ಅನ್ನೋದೇ ಗೊತ್ತಿಲ್ಲ ಅಂತಂದರೆ ನಮಗೆ ಅದರ ಅರಿವಾಗೋದಿಲ್ಲ. ಸಮಯ ಯಾವುದ್ಯಾವುದೋ ವಿಚಾರಗಳಿಗೆ, ಅನಾವಶ್ಯಕವಾದ ವಿಚಾರಗಳಿಗೆ ಕಳೆದೋಗ್ತಾ ಇರುತ್ತೆ. ಎರಡನೇ ಪಾಯಿಂಟ್ ಏನು ಅಂತ ಅಂದರೆ, ವರ್ತಮಾನದ ಕಾಲದ ಮೇಲೆ ಸಂಪೂರ್ಣವಾಗಿರ್ತಕ್ಕಂಥ ಗಮನವನ್ನು ಇಡ್ತಕ್ಕಂಥದ್ದು. ವರ್ತಮಾನ ಈಗ ಏನು ಪ್ರೆಸೆಂಟ್ ಏನಿದೆ, ಆ ಪ್ರೆಸೆಂಟ್ ಸಿಚುವೇಶನ್ ಮೇಲೆ ನಾವು ಗಮನವನ್ನು ಇಡಬೇಕು. ನಮ್ಮ ಗಮನ ಎಲ್ಲ ಅಲ್ಲಿರಬೇಕು. ನಾವು ಯಾವುದ್ಯಾವುದೋ ಮುಂದೆ ಆಗ್ತಕ್ಕಂತಹ ವಿಚಾರಗಳನ್ನು ನೆನೆದುಕೊಂಡು ಆತಂಕ ಪಡ್ತೀವಿ, ಅಥವಾ ಹಿಂದೆ ನಡೆದೋಗಿರ್ತಕ್ಕಂಥ ವಿಚಾರಗಳನ್ನು ಪಡ್ಕೊಂಡು ಬೇಸರವನ್ನು ಪಡ್ಕೋತೀವಿ. ಈ ರೀತಿ ಕೆಲವು ಸಲ ಆದಾಗ ಇದು ಸ್ಟ್ರೆಸ್ಗೆ ಕಾರಣ ಆಗ್ತಾ ಹೋಗುತ್ತೆ. ಹಾಗಾಗಿ ವರ್ತಮಾನದ ಸಂಗತಿಗಳ ಮೇಲೆ, ವರ್ತಮಾನದಲ್ಲಿ ನಡೀತಕ್ಕಂತಹ ವಿಷಯಗಳ ಮೇಲೆ ಹೆಚ್ಚು ಗಮನವನ್ನು ಇಡಬೇಕಾಗತ್ತೆ. ಆಮೇಲೆ ಮೂರನೇ ಪಾಯಿಂಟ್ ಏನು ಅಂತ ಅಂದರೆ, ಲಯಬದ್ಧವಾದ ಉಸಿರಾಟ ಇರಬೇಕು. ನೋಡಿ, ಇವಾಗ ವರ್ತಮಾನದಲ್ಲಿ ನಿಮ್ಮ ಯೋಚನೆ, ನಿಮ್ಮ ಮನಸ್ಸು ವರ್ತಮಾನದಲ್ಲಿ ಇದೆ ಅಂತ ಅಂದರೆ ಉಸಿರಾಟ ಲಯಬದ್ಧವಾಗಿ ಇರಬೇಕು. ಉಸಿರಾಟ ಒಂದು ರೀತಿಲಿ ನಿರಾತಂಕವಾಗಿ, ನಿರಾಳವಾಗಿ ಉಸಿರಾಟ ಇರಬೇಕಾಗತ್ತೆ. ಇದು ಕೂಡ ಒಂದು ಸ್ಟ್ರೆಸ್ಸನ್ನು ಕಡಿಮೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಇನ್ನು 4ನೇ ಪಾಯಿಂಟ್ ಏನು ಅಂತ ಅಂದರೆ, ಬೆಳಗ್ಗೆ ಹೊತ್ತು ಸಾಧ್ಯವಾದಷ್ಟು ಬೇಗ ಎದ್ದೇಳಬೇಕು. ಅಂದರೆ ಬೇಗ ಅಂತಂದರೆ ಸೂರ್ಯ ಹುಟ್ಟೋದಕ್ಕಿಂತ ಮುಂಚೆನೇ, ಸೂರ್ಯ ಉದಯ ಆಗೋದಕ್ಕಿಂತ ಮುಂಚೆನೇ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳಬೇಕಾಗತ್ತೆ. ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ನಮ್ಮ ದೇಹದಲ್ಲಿ ಏನೇನು ದೇಹದಲ್ಲಿ ಆಗ್ತಕ್ಕಂತಹ ಸಂವೇದನೆಗಳನ್ನು ಗಮನಿಸಬೇಕಾಗತ್ತೆ. ನಮ್ಮ ದೇಹದಲ್ಲಿ ಏನಾಗ್ತಾ ಇದೆ, ನಮ್ಮ ಶರೀರ ಆರೋಗ್ಯವಾಗಿದೆಯಾ, ನಮ್ಮ ಶರೀರದಲ್ಲಿ ಎಲ್ಲಾದರೂ ನೋವಿದೆಯಾ, ಆ ನೋವಿಗೆ ಕಾರಣ ಏನು, ಏನಾರ ಅನಾರೋಗ್ಯ ಇದೆಯಾ, ಅನಾರೋಗ್ಯಕ್ಕೆ ಕಾರಣ ಏನು, ಈ ರೀತಿ ದೇಹದ ಬಗ್ಗೆ ಒಂದಷ್ಟು ಚಿಂತನೆಗಳನ್ನು ಮಾಡಬೇಕಾಗತ್ತೆ. ನಮ್ಮ ದೇಹವನ್ನು ನಾವು ಸಂಪೂರ್ಣವಾಗಿ ನಾವೇ ಒಂದು ರೀತಿ ಪರೀಕ್ಷೆ ಮಾಡ್ಕೋಬೇಕಾಗತ್ತೆ. ನಮ್ಮ ಶರೀರದಲ್ಲಿ ಎಲ್ಲಾದರೂ ಒಂದು ರೀತಿಲಿ ಗಾಯಗಳಿದಾವ, ಹುಣ್ಣುಗಳಿದಾವ, ಅಥವಾ ಏನಾದರೂ ಒಂದು ನೋವುಗಳಿದಾವ, ಏನಾದರೂ ಸಿಂಪ್ಟಮ್ಸ್ ತೋರಿಸ್ತಾ ಇದೆಯಾ, ಅತಿಯಾದ ಬಾಯಾರಿಕೆ ಆಗ್ತಾ ಇದೆಯಾ, ಅಥವಾ ತಲೆನೋವಿದೆಯಾ, ಅಥವಾ ಏನಾದರೂ
ಸಣ್ಣ ಪುಟ್ಟ ಸಮಸ್ಯೆಗಳೇನಾರು ಆಗ್ತಾ ಇದ್ದಾವ ಅಂತ ಪ್ರತಿಯೊಂದನ್ನು ದೇಹದಲ್ಲಿರ್ತಕ್ಕಂಥ ಪ್ರತಿಯೊಂದನ್ನು ಕೂಡ ಮನಸ್ಸಿನಲ್ಲಿ ಆಗ್ತಕ್ಕಂಥದ್ದು ಪ್ರತಿಯೊಂದನ್ನು ಕೂಡ ನಾವು ಅವಲೋಕನ ಮಾಡಬೇಕಾಗುತ್ತೆ ಬ್ರಾಹ್ಮಿ ಮುಹೂರ್ತದಲ್ಲಿ. ಇನ್ನು 5ನೇ ಪಾಯಿಂಟ್ ಏನು ಅಂತ ಅಂದರೆ ಸ್ನಾನ ಮಾಡ್ತಕ್ಕಂಥದ್ದು ಸ್ಟ್ರೆಸ್ ನಿಭಾಯಿಸೋದ್ರಲ್ಲಿ ತುಂಬ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ. ಮುಂಜಾನೆ ಎದ್ದು ಸ್ನಾನ ಮಾಡ್ಕೊಳ್ಳೋ ಅಂಥದ್ದು ಅಥವಾ ತೀರಾ ಯಾವುದಾದ್ರೂ ಹೊರಗಡೆ ಹೋದಾಗ ತೀರಾ ನೀವು ಫ್ರಸ್ಟ್ರೇಟ್ ಆಗಿರ್ತೀರ ಅಥವಾ ನೀವು ತುಂಬ ಬೆವುತಿರ್ತೀರ, ಇಂಥದನ್ನು ಕಡಿಮೆ ಮಾಡಬೇಕು ಅಂತ ಅಂದರೆ ನೀವು ಒಂದಷ್ಟು ಸ್ನಾನ ಮಾಡ್ಕೊಳ್ಳೋದು, ಮುಖ ತೊಳ್ಕೊಳ್ಳೋ ಅಂಥದ್ದು, ದಿನಕ್ಕೆ 3-4 ಸಲ ಮುಖ ಅಂದರೆ ಬೇಸಿಗೆ ಇದ್ದಾಗ ಫ್ರಸ್ಟ್ರೇಟ್ ಆಗಿರ್ತೀರ ಅಥವಾ ತೀರಾ ಬೆವುತಿರ್ಬೋದು, ಬೆವರ ಮುಖಾಂತರ ನೀವು ಫ್ರಸ್ಟ್ರೇಟ್ ಆಗಿರ್ಬೋದು, ಒಂದು ರೀತಿ ಅನ್ಈಸಿಯಾಗಿ ಫೀಲ್ ಆಗ್ತಕ್ಕಂಥದ್ದು, ಒಂದು ರೀತಿ ಇರಿಟೇಟ್ ಆಗಿರ್ತಕ್ಕಂಥದ್ದು ಸಿಚುವೇಷನಲ್ಲಿ ಮುಖ ತೊಳ್ಕೊಳ್ತಕ್ಕಂಥದ್ದು ಮತ್ತು ಕೈ ಕಾಲುಗಳನ್ನು ತೊಳ್ಕೊಳ್ತಕ್ಕಂಥದ್ದು ತುಂಬ ಸಹಕಾರಿಯಾಗುತ್ತೆ. ಆಮೇಲೆ ಇನ್ನು 6ನೇ ಪಾಯಿಂಟ್ ಏನು ಅಂತ ಅಂದರೆ ಪ್ರಕೃತಿ ಜೊತೆಗೆ ಒಂದು ಸಾಮರಸ್ಯವನ್ನು ಇಟ್ಕೋಬೇಕಾಗತ್ತೆ. ಗಿಡ ಮರಗಳನ್ನ ನೆಡ್ತಕ್ಕಂಥದ್ದು, ಎಲ್ಲರೂ ಒಂದು ರೀತಿ ಪಾರ್ಕ್ ಇದ್ದರೆ ನಿಮ್ಮ ಸಿಟಿಲಿ ಆಗಿರ್ಬೋದು ಅಥವಾ ಹಳ್ಳೀಲಿ ಎಲ್ಲಾದರೂ ತೋಟ ಅಥವಾ ಒಂದು ಉತ್ತಮವಾದ ಶುದ್ಧವಾದ ಆಗಿರ್ತಕ್ಕಂಥ ಶಾಂತವಾಗಿರ್ತಕ್ಕಂತಹ ಪರಿಸರಕ್ಕೆ ಹೋಗಿ ಅಲ್ಲೊಂದಿಷ್ಟು ಕೂತ್ಕೊಂಡು ನೀವು ಧ್ಯಾನವನ್ನು ಮಾಡಿ ಮಾನಸಿಕ ಸ್ವಾಸ್ಥ್ಯವನ್ನು ಆದಷ್ಟು ಚೆನ್ನಾಗಿಟ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು. ಆಮೇಲೆ ಇನ್ನೊಂದು ಅಂಶ ಏನಪ್ಪ ಅಂತ ಅಂದರೆ ವ್ಯಾಯಾಮ ತುಂಬ ಅಗತ್ಯವಾಗಿ ಇದರ ಮೇಲೆ ಪರಿಣಾಮ ಬೀರುತ್ತೆ. ವ್ಯಾಯಾಮ ಆಗಿರ್ಬೋದು, ಯೋಗಾಸನಗಳನ್ನಾಗಿರ್ಬೋದು ಅಥವಾ ಪ್ರಾಣಾಯಾಮ ಆಗಿರ್ಬೋದು, ಇವೆಲ್ಲವೂ ಕೂಡ ನಮ್ಮ ಮಾನಸಿಕ ಮತ್ತು ದೈಹಿಕ ಆರೋಗ್ಯದ ಮೇಲೆ ಒಂದು ಉತ್ತಮವಾದ ಒಂದು ಕ್ರಮಬದ್ಧವಾಗಿ ಮಾಡ್ತಾ ಹೋದರೆ ಉತ್ತಮವಾಗಿ ಇವು ನಮ್ಮ ದೇಹದ ಮೇಲೆ ಉತ್ತಮ ಪರಿಣಾಮವನ್ನು ಬೀರ್ತವೆ. ಸೊ ಹಾಗಾಗಿ ಈ ಪ್ರಾಣಾಯಾಮ ಅಂತಕ್ಕಂಥದ್ದು ಅತ್ಯಗತ್ಯವಾಗಿ ಮಾನಸಿಕ ಸ್ಟ್ರೆಸ್ನಿಂದ ಬಳಲ್ತಾ ಇರ್ತಕ್ಕಂಥವ್ರು, ಅದರಲ್ಲೂ ಈ ಪ್ರಾಣಾಯಾಮವನ್ನು ಮಾಡಬೇಕಾದ್ರೆ ಮನಸ್ಸನ್ನು ಆ ಸಮಯದಲ್ಲಿ ಆ ಕ್ಷಣದಲ್ಲಿ ನಿಮ್ಮ ಏನೇ ತಾಕಲಾಟಗಳು, ನಿಮ್ಮ ಏನೇ ಸಮಸ್ಯೆಗಳನ್ನು ಆ ಸಮಯದಲ್ಲಿ ಒಂದಿಷ್ಟು ಸಮಯದಲ್ಲಿ ನೀವು ಮನಸ್ಸನ್ನು ಹತೋಟಿಗೆ ತಗೊಂಡ್ರೆ, ಮನಸ್ಸನ್ನು ಒಂದು ರೀತಿ ನಿರಾಳವಾಗಿ ನಿರ್ಭಯವಾಗಿ ಇಟ್ಕೊಂಡ್ರೆ ಆಗ ನಿಮ್ಮ ದಿನನಿತ್ಯ ಲೈಫು ಕೂಡ ಒಂದು ರೀತಿ ನಿರಾಳವಾಗಿರೋದನ್ನು ನೀವು ನೋಡ್ತೀರಿ. ಆ ಕ್ಷಣ ಆ ಒಂದು ನೀವು ಪ್ರಾಣಾಯಾಮ ಮಾಡತಕ್ಕಂಥ ಯೋಗ ಮಾಡತಕ್ಕಂಥ ಕ್ಷಣದಲ್ಲಿ ಒಂದಷ್ಟು ಕ್ಷಣ ನೀವು ಆ ಮಾನಸಿಕವಾಗಿ ಸದೃಢರಾಗಿದ್ದರೆ ಇಡೀ ದಿನವೇ ನೀವು ಮಾನಸಿಕವಾಗಿ ಒಂದು ಸದೃಢವಾಗಿರ್ತಕ್ಕಂಥದ್ದು ಮತ್ತು ನಿರಾಳವಾಗಿರ್ತಕ್ಕಂಥ ಮನಸ್ಸನ್ನು ನೀವು ಹೊಂದಿರತಕ್ಕಂಥದ್ದನ್ನು ನೀವೇ ಒಂದು ರೀತಿ ಪ್ರಾಯೋಗಿಕವಾಗಿ ನೋಡ್ಬೋದು. ಸೊ ಒತ್ತಡ ನಿರ್ವಹಣೆಯನ್ನು ಯಾವ ರೀತಿ ಮಾಡಬೇಕು ಅಂತಕ್ಕಂಥದ್ದನ್ನು ತಿಳ್ಕೊಂಡ್ವಿ. ನನ್ನೊಂದಿಗೆ ಬಂದಿರತಕ್ಕಂಥ ನಿಮ್ಮೆಲ್ಲರಿಗೂ ಧನ್ಯವಾದಗಳು.